Well, students, in this chapter or in the branch of modern physics, we shall now start with the new chapter called atoms. ಇದು ನಿಮಗೆ ಟೆಕ್ಸ್ಟ್ ಬುಕ್ ಸಿಲೆಬಸ್ ಪ್ರಕಾರ ಚಾಪ್ಟರ್ ನಂಬರ್ 12. ಈಗಾಗಲೇ ನಾವು ಇದೇ ಬ್ರಾಂಚಲ್ಲಿ ಒಂದು ಪಾಠ ಕಲ್ತಿದ್ದೀವಿ. ಆ ಪಾಠದ ಹೆಸರು ಡ್ಯುಯಲ್ ನೇಚರ್ ಆಫ್ ಮ್ಯಾಟರ್ ಅಂತ ಕಲ್ತಿದ್ದೀವಿ. ಈಗ ವಿ ಆರ್ ನೌ ಟು ಸ್ಟಾರ್ಟ್ ವಿತ್ ಆಟಮ್ಸ್. ಈ ಚಾಪ್ಟರ್ಲಿ ನೀವು ಡಿಫರೆಂಟ್ ಮಾಡೆಲ್ಸ್ ಆಫ್ ಆಟಮ್ಸ್ with special emphasis to hydrogen model of atom given by Bohr and hydrogen spectrum. ಇದನ್ನು ನಾವು ಜಾಸ್ತಿ ಎಂಫಸಿಸ್ ಈ ಚಾಪ್ಟರ್ ಮಾಡ್ತೀವಿ. So we all know that the structure of matter that shapes the world around us was a subject of study for a long time. ನಮ್ಮ ಸುತ್ತ ಇರುವಂಥ ಪ್ರಾಪಂಚಿಕ ವಸ್ತುಗಳು ಯಾವುದರಿಂದ ಉಂಟಾಗಿದೆ ಅನ್ನುವುದು ನಮಗೆ ತುಂಬ ಹಿಂದೆಯಿಂದ ಬಹಳ ಕುತೂಹಲಕಾರಿಯಾಗಿತ್ತು. And we came to know that atoms are the building blocks for elements. ಆಟಮ್ಸು ಅದು ಎಲಿಮೆಂಟ್ನ ಎಲ್ಲ ಗುಣಗಳಿಗೆ ಕಾರಣ ಆಗುತ್ತೆ ಅನ್ನೋದನ್ನು ಕಂಡುಕೊಂಡ್ವಿ. ಎ ಸೈಂಟಿಸ್ಟ್ ಬೈ ನೇಮ್ ಡಾಲ್ಟನ್ ವಾಸ್ ದ ಫಸ್ಟ್ ಮ್ಯಾನ್ ಟು ಗಿವ್ ಅಸ್ ದ ಕಾನ್ಸೆಪ್ಟ್ ಆಫ್ ಆಟಮ್. ಡಾಲ್ಟನ್ ಅಂತ ಒಬ್ಬ ವಿಜ್ಞಾನಿ ನಮಗೆ ಮೊದಲು ಆಟಮ್ ಅನ್ನುವ ಪರಿಕಲ್ಪನೆಯನ್ನು ಕೊಟ್ಟಿದ್ದಾನೆ. ಆ್ಯಂಡ್ ದಿಸ್ ಡಾಲ್ಟನ್ he gave us some postulates and some of them are proved to be wrong. ಹಾಗಾಗಿ ಡಾಲ್ಟನ್ಸ್ ಅಟಾಮಿಕ್ ಥಿಯರಿ ನಮಗೆ ತುಂಬ ಏನು ಆಟಮ್ನ ಬಗ್ಗೆ ಮಾಹಿತಿ ಕೊಡಲ್ಲ. ಆದರೆ ಆಟಮ್ ಅನ್ನುವ ಒಂದು ಎಂಟಿಟಿ ಎಲಿಮೆಂಟ್ಸ್ನ ಅವಿಭಾಜ್ಯ ಅಂಗ, ವೆರಿ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದ ಮ್ಯಾಟರ್ ಈಸ್ ಆಟಮ್ ಅನ್ನೋದನ್ನು ಹೇಳುತ್ತಷ್ಟೆ. ಸೊ ವಾಟ್ ಡಿಡ್ ಡಾಲ್ಟನ್ ಸೇ? ಡಾಲ್ಟನ್ ಸೆಡ್ that every element is made up of tiny particles called atoms. ಪ್ರತಿಯೊಂದು ಧಾತುವು ಆಟಮ್ ಇಂದ ಮಾಡಲ್ಪಟ್ಟಿರುತ್ತೆ. The second what he said was atoms are the smallest particles of an element and they are indivisible. ಆಟಮು ಒಂದು ಧಾತುವಿನ ಅತಿ ಸಣ್ಣ ಕಣ ಮತ್ತು ಅದನ್ನು ವಿಭಜಿಸುವುದಕ್ಕೆ ಆಗುವುದಿಲ್ಲ. ಬಟ್ ದ ನೆಕ್ಸ್ಟ್ ಜನರೇಷನ್ ರಿಸರ್ಚ್ ಫೌಂಡ್ ದಟ್ ಆಟಮ್ಸ್ ಆರ್ ಡಿವಿಸಿಬಲ್. Atoms are not the smallest particles of an element. Atoms are made up of other elementary particles ಅನ್ನೋದನ್ನು ಮುಂದಿನ ಸಂಶೋಧನೆಗಳು ನಮಗೆ ತೋರಿಸ್ಕೊಡ್ತು. And then what he told was atoms of same element have same mass and same size. ಒಂದೇ ಧಾತುವಿನ ಎಲಿಮೆಂಟ್ನ ಆಟಮ್ಗಳು
ಒಂದೇ ಸೈಜ್ ಗಾತ್ರ ಇರ್ತವೆ, ಒಂದೇ ಮಾಸ್, ಒಂದೇ ದ್ರವ್ಯರಾಶಿ ಇರ್ತವೆ ಅಂತ ಅವನು ಹೇಳ್ದ. ಅಫ್ಕೋರ್ಸ್ ದಟ್ ಈಸ್ ಕರೆಕ್ಟ್ ಆ್ಯಂಡ್ ಎವ್ರಿ ಒನ್ ಆಫ್ ಎಸ್ ಕ್ಯಾನ್ ಪ್ರಿಡಿಕ್ಟ್ ದಟ್. And the fourth important point what he mentioned was atoms of different elements. ಉದಾಹರಣೆಗೆ ನೀವು ಕಾಪರು ಮತ್ತು ಇನ್ಯಾವುದಾದ್ರು ಕೋಬಾಲ್ಟ್ ಈ ಥರದ್ದು ತಗೊಂಡ್ರೆ ಐಟಮ್ಸ್ ಆಫ್ ಡಿಫರೆಂಟ್ ಎಲಿಮೆಂಟ್ಸ್ ಹ್ಯಾವ್ ಡಿಫರೆಂಟ್ ಸೈಜ್ ಆ್ಯಂಡ್ ಡಿಫರೆಂಟ್ ಮಾಸ್. ದಿಸ್ ವಾಸ್ ವಾಟ್ ವಾಸ್ ಟೋಲ್ಡ್ ಬೈ ಡಾಲ್ಟನ್. Of course, Dalton made these statements, but we cannot get the complete picture of an atom just by understanding these postulates. ಆದರೆ 1897 was an important year in which a person by name J.J. Thomson, he conducted an experiment, and the experiment is famously known as electric discharge through gases. ಅನಿಲಗಳಲ್ಲಿ ಎಲೆಕ್ಟ್ರಿಕ್ ಡಿಸ್ಚಾರ್ಜ್ ಆದಾಗ ಏನಾಗುತ್ತೆ ಅಂತ ಹೇಳಿ ಅವನು ಪ್ರಯೋಗ ಮಾಡ್ತಾ ಇರಬೇಕಾದ್ರೆ his experiments revealed that atoms of different elements contain negatively charged particles. So ಆಟಮ್ಗಳಲ್ಲಿ ನೆಗೆಟಿವ್ಲಿ ಚಾರ್ಜ್ ಪಾರ್ಟಿಕಲ್ ಒಂದಿರುತ್ತೆ ಅನ್ನೋದನ್ನು ಅವನು ಪತ್ತೆ ಮಾಡಿದ. And those negatively charged particles were called electrons, and hence the credit of discovering electrons goes to J.J. Thomson. However, atoms are electrically neutral. Atoms electrically neutral ಆಗಿರೋದ್ರಿಂದ it was understood that atom must also contain some positive charges which have the same magnitude of charge as that of electron to neutralize the negative charge of electrons, and such particles were called protons. ಸೊ ಅಂಥ ಪಾರ್ಟಿಕಲ್ಗಳನ್ನು ಪ್ರೋಟಾನ್ ಅಂತ ಕರೆದ್ರು. ಆ ಪಾರ್ಟಿಕಲ್ಗೆ ಎಲೆಕ್ಟ್ರಾನ್ಗೆ ಎಷ್ಟು ಚಾರ್ಜ್ ಇರುತ್ತೋ ಅಷ್ಟೇ ಚಾರ್ಜ್ ಇರುತ್ತೆ, ಬಟ್ ದ ನೇಚರ್ ಆಫ್ ದ ಚಾರ್ಜ್ ಈಸ್ ಆಪೋಸಿಟ್. ಈಗ now the question comes as to how this electrons and protons are distributed inside an atom. ಸೊ ಆಟಮ್ನಲ್ಲಿ ಪ್ರೋಟಾನ್ಸ್ ಎಲ್ಲಿರುತ್ತೆ, ಎಲೆಕ್ಟ್ರಾನ್ಸ್ ಎಲ್ಲಿರುತ್ತೆ ಅನ್ನುವ ಪ್ರಶ್ನೆ ಉದ್ಭವ ಆಗುತ್ತೆ. ಸೊ ಅಂಡ್ ದೇರ್ಫೋರ್ Thomson in 1898 he gave a model of atom to explain the distribution of protons and electrons. And this model was called Plum-Pudding model. ಸೊ ಪ್ಲಮ್ ಪಡ್ಡಿಂಗ್ ಮಾಡೆಲ್ ಅಂತ ಕರೀತಾರೆ. ನಮಗೆಲ್ಲ ಪಡ್ಡಿಂಗ್ ಅಂತಂದರೆ ಗೊತ್ತಿದೆ, ಅದೊಂದು ವಿದೇಶಿ ಪದ. ಪ್ಲಮ್ ಕೇಕ್ ಅಂತ ಬರುತ್ತೆ. ಕೇಕ್ ಒಳಗಡೆ ಒಂದಿಷ್ಟು ಟೂಟಿ ಫ್ರೂಟಿಗಳನ್ನು ಹಾಕಿರ್ತಾರೆ. ಆ ಟೂಟಿ ಫ್ರೂಟಿ ಕೇಕ್ ಒಳಗೆ ಅಲ್ಲಲ್ಲಿ ಹೊಕ್ಕೊಂಡಿರುತ್ತೆ. ಸೊ ಅಂಥ ಕೇಕ್ಗೆ ಪ್ಲಮ್ ಕೇಕ್ ಅಂತ ಕರೀತಾರೆ. ಈ ಥರ ಪ್ಲಮ್ ಕೇಕ್ ಥರ ಇರುತ್ತೆ ಅಂತ ಅವನು ಹೇಳ್ದ. ಅಕಾರ್ಡಿಂಗ್ ಟು ದಿಸ್ ಮಾಡೆಲ್, ಪಾಸಿಟಿವ್ ಚಾರ್ಜಸ್ ಆಫ್ ಆಟಮ್
are uniformly distributed throughout the volume of the atom. Like puddings, negatively charged electrons are embedded in it like plums in that pudding. ಅಂದರೆ ಒಂದು ಹೊರಭಾಗ ಇರುತ್ತೆ. ಈ ಹೊರಭಾಗದಲ್ಲಿ ಏನೋ ಒಂದು ಹೊರಗೆ ಉಂಡೆ ಕಲ್ಪನೆ ಮಾಡ್ಕೊಳ್ಳಿ. ಹೊರಭಾಗದಲ್ಲಿ ಪಾಸಿಟಿವ್ ಚಾರ್ಜಸ್ ಅಂದರೆ ಪ್ರೋಟಾನ್ಸ್ ಆರ್ ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟೆಡ್ and electrons are embedded as with the seeds in watermelon ಅನ್ಕೊಳ್ಳಿ. ಅಂದರೆ ಕಲ್ಲಂಗಡಿ ಹಣ್ಣಿನಲ್ಲಿ ಹೇಗೆ ಬೀಜಗಳಿರ್ತವೋ ಆ ಥರ ಎಲೆಕ್ಟ್ರಾನ್ಸ್ ಇರ್ತವೆ ಅಂತ. ಇದನ್ನ ಪ್ಲಮ್ ಪಡಿಂಗ್ ಮಾಡೆಲ್ ಅಂತ ಕರೀತಾರೆ. So this is how an atom looks like. ಈ ಆಟಮ್ಸ್ ಈ ಥರ ಇರುತ್ತೆ ಅಂತ ಥಾಮ್ಸನ್ ಹೇಳಿದರು. The total positive charge in the atom was evenly and symmetrically balanced by the negative charge of the electrons. ಎಷ್ಟು ಎಲೆಕ್ಟ್ರಾನ್ ಇರ್ತಾವೋ ಅಷ್ಟು ಪ್ರೋಟಾನ್ ಇರ್ತವೆ. ಒಂದು ಎಲೆಕ್ಟ್ರಾನ್ಗೆ ಎಷ್ಟು ನೆಗೆಟಿವ್ ಚಾರ್ಜ್ ಇರುತ್ತೋ ಒಂದು ಪ್ರೋಟಾನ್ಗೆ ಅಷ್ಟೇ ಪಾಸಿಟಿವ್ ಚಾರ್ಜ್ ಇರುತ್ತೆ. ಹಾಗಾಗಿ ಆಟಮ್ ಈಸ್ ಎಲೆಕ್ಟ್ರಿಕಲಿ ನ್ಯೂಟ್ರಲ್. ಸೊ ದಿಸ್ ಮಾಡೆಲ್ ಆಫ್ ಆಟಮ್ ವಾಸ್ ಸಿಂಪ್ಲಿ ಬೇಸ್ಡ್ ಆನ್ ದ ಲಾ ಆಫ್ ಕನ್ಸರ್ವೇಷನ್ ಆಫ್ ಚಾರ್ಜಸ್. ಆಟಮ್ಸು ಕನ್ಸರ್ವೇಷನ್ ಆಫ್ ಚಾರ್ಜಸ್ನ ಒಬೇ ಮಾಡುತ್ತೆ ಅನ್ನೋ ಬೇಸಿಸ್ ಮೇಲೆ ಈ ಮಾಡೆಲ್ನ ಅಸ್ಯೂಮ್ ಮಾಡ್ಕೊಳ್ಳಾಯಿತು. ದೆರ್ ಇಸ್ ನೋ ಹಾರ್ಡ್ ಎಕ್ಸ್ಪರಿಮೆಂಟಲ್ ಎವಿಡೆನ್ಸ್ ಫಾರ್ ದಿಸ್ ಮಾಡೆಲ್. ಈ ಮಾಡೆಲ್ಗೆ ಯಾವುದೇ ರೀತಿಯಾದಂಥ ಎಕ್ಸ್ಪರಿಮೆಂಟಲ್ ಎವಿಡೆನ್ಸ್ ಯಾವುದೂ ಇಲ್ಲ. ಸುಮ್ಮನೆ ಹಾಗೆ ಒಂದು ಈ ಥರ ಇರಬಹುದು, ಯಾಕೆಂದರೆ ಲಾ ಆಫ್ ಕನ್ಸರ್ವೇಷನ್ ಆಫ್ ಚಾರ್ಜಸ್ನ ಅದು ಸ್ಯಾಟಿಸ್ಫೈ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಥರ ಆಟಮ್ ಇರುತ್ತೆ ಅಂತ ಹೇಳ್ದ. ಬಟ್ ಥಾಮ್ಸನ್ಸ್ ಮಾಡೆಲ್ ಆಫ್ ಆಟಮ್, ಈ ಮಾಡೆಲ್ಲು it failed to satisfy the results of the experiments performed by Rutherford and others. ಸೊ ರದರ್ಫೋರ್ಡು ಮತ್ತೆ ಬೇರೆ ಬೇರೆ ಎಕ್ಸ್ಪರಿಮೆಂಟ್ಗಳನ್ನು ಮಾಡ್ದ. ಅದೇ ಅಲ್ಲದೆ ಬೇರೆ ಬೇರೆ ರೀತಿಯಾದಂಥ ಹೊಸ ಹೊಸ ಆವಿಷ್ಕಾರಗಳಾಯಿತು. ದೆರ್ ವರ್ ನ್ಯೂ ಫೈಂಡಿಂಗ್ಸ್ ಇನ್ ದ ಫೀಲ್ಡ್ ಆಫ್ ಫಿಸಿಕ್ಸ್, ಲೈಕ್ ಸೇ ಫೋಟೋ ಎಲೆಕ್ಟ್ರಿಕ್ ಇಫೆಕ್ಟ್. there is an effect called Siemens effect. ಸೊ ಈ ಥರ ಅನೇಕ ಹೊಸ ಹೊಸ ಪ್ರಯೋಗಗಳು ಅದು ಭೌತಶಾಸ್ತ್ರ ಕ್ಷೇತ್ರದಲ್ಲಿ ಆಯಿತು. ಆ್ಯಂಡ್ ದೋಸ್ ಎಕ್ಸ್ಪರಿಮೆಂಟಲ್ ರಿಸಲ್ಟ್ಸ್ were not properly explained by this plum pudding model. ಸೊ ಈ ಮಾಡೆಲ್ ಸರಿಯಾಗಿ ಎಕ್ಸ್ಪ್ಲೇನ್ ಮಾಡ್ತಿರ್ಲಿಲ್ಲ, ತಪ್ಪು ರಿಸಲ್ಟ್ ಬರ್ತಾ ಇತ್ತು. ಅಬ್ಸರ್ವ್ ಮಾಡೋದೇ ಒಂದು, ಥಿಯರಿಟಿಕಲ್ ಎಕ್ಸ್ಪ್ಲನೇಷನ್ ಕೊಡಕ್ಕೆ ಹೋದರೆ ಅದಕ್ಕೆ ಬೇರೆನೇ ರಿಸಲ್ಟ್ ಬರ್ತಾ ಇತ್ತು. ಆ್ಯಂಡ್ ದೇರ್ಫೋರ್ ದಿಸ್ ಮಾಡೆಲ್ ವಾಸ್ ಡಿಸ್ಕಾರ್ಡೆಡ್. ಈ ಮಾಡೆಲ್ನ ಡಿಸ್ಕಾರ್ಡ್ ಮಾಡಿಬಿಟ್ಟು. ಆ್ಯಂಡ್ ಆಫ್ಟರ್ ದಿಸ್ ಇನ್ 1911, ಅಂದರೆ ಸುಮಾರು ಥಾಮ್ಸನ್ ಈ ಒಂದು ಮಾಡೆಲ್ನ ಕೊಟ್ಟು ಒಂದು 12-13 ವರ್ಷ ಆದಮೇಲೆ ದೇರ್ ವರ್ 2 scientists by name ಗೀಗರ್ ಆ್ಯಂಡ್ ಮಾರ್ಸ್ಡೆನ್. ಗೀಗರ್ ಮತ್ತು ಮಾರ್ಸ್ಡೆನ್ ಅಂತ ಇಬ್ಬರು ಫಿಸಿಸಿಸ್ಟು, ಅಟ್ ದ ಸಜೆಷನ್ ಆಫ್ ರದರ್ಫೋರ್ಡ್, ಅರ್ನೆಸ್ಟ್ ರದರ್ಫೋರ್ಡ್ ಅಂತ ಭಾಳ ಒಳ್ಳೆಯ ಹೆಸರು, ನೀವೆಲ್ಲ ಕೇಳಿದ್ದೀರಾ. ಸೊ ದೇ
conducted the experiment, Geiger and Mercer. So they conducted the experiment under the suggestion of Rutherford, and this experiment is famously known as alpha ray scattering in gold foil. So alpha ray scattering in gold foil ಅಂತ ಈ ಎಕ್ಸ್ಪರಿಮೆಂಟ್ಗೆ ಬಹಳ ಫೇಮಸ್ ಹೆಸರು. ಸೊ ವಾಟ್ ದೇ ಡಿಡ್ ವಾಸ್, ಅವ್ರು ಯಾವ ರೀತಿ ಎಕ್ಸ್ಪರಿಮೆಂಟ್ ಮಾಡಿದ್ರು? ದೇ ಟುಕ್ ಎ ಲೆಡ್ ಕ್ಯಾವಿಟಿ. So they took a lead cavity, so with a small opening there. So this is lead cavity and there is a small opening. ಇಲ್ಲಿ ಒಂದು ಸ್ವಲ್ಪ radioactive isotope ಅನ್ನು ಇಟ್ಬಿಡಿ. So that radioactive isotope should be alpha active, and alpha particles emit ಮಾಡಿ. So alpha rays contains helium nuclei which are positively charged. So ಈ alpha particles na one pair of graphite or lead slits ಮೂಲಕ ಪಾಸ್ ಮಾಡಿ so that it becomes narrow. So narrow beam agili. Now this is allowed to fall on a gold foil. Gold foil. ಇದು ಗೋಲ್ಡ್ ಫಾಯಿಲ್. ಇದು ಹೆಚ್ಚು ಕಡಿಮೆ ಅದರ ಥಿಕ್ನೆಸ್ 10⁻⁻7 ಮೀಟರ್ ಇರಬೇಕು. ಅಷ್ಟು ತೆಳ್ಳಗಿರುವಂಥ ಒಂದು ಗೋಲ್ಡ್ ಫಾಯಿಲ್ ತಗೊಳ್ತೀವಿ. ಅದ್ರ ಮೇಲೆ ಈ ಆಲ್ಫಾ ರೇಸನ್ನು ಇನ್ಸಿಡೆಂಟ್ ಮಾಡು. ಆ್ಯಂಡ್ ಆನ್ ಟು ದ ಅದರ್ ಸೈಡ್ ಯು ಹ್ಯಾವ್ say a semicircular screen. So this screen is coated with zinc sulfide. So zinc sulfide screen. Zinc sulfide ಯಾಕೆ ತಗೊಳ್ತೀವಿ ಅಂತಂದರೆ ಆಲ್ಫಾ ರೇಸು ಈ ಜಿಂಕ್ ಸಲ್ಫೈಡ್ ಮೇಲೆ ಬಿದ್ದಾಗ ಅದಕ್ಕೆ ಇಲ್ಯೂಮಿನೇಷನ್ ಇಫೆಕ್ಟ್ ಬರುತ್ತೆ. ಅಂದರೆ ಅದು ಸ್ವಲ್ಪ ಲೂಮಿನಸ್ ಇಫೆಕ್ಟ್. ಆಲ್ಫಾ ರೇಸು ಹ್ಯೂಮನ್ ಐ ಬರೀ ಕಣ್ಣಿಗೆ ಕಾಣಿಸೋದಿಲ್ಲ. ಹಾಗಾಗಿ ನಾವು ಜಿಂಕ್ ಸಲ್ಫೈಡ್ ಸ್ಕ್ರೀನ್ ತಗೊಂಡ್ರೆ ಆ ಜಿಂಕ್ ಸಲ್ಫೈಡ್ ಸ್ಕ್ರೀನ್ ಮೇಲೆ ಅದು ಬಿದ್ದಾಗ ಆ ಜಾಗ ಸ್ವಲ್ಪ ಹೊಳಪು ಬರುತ್ತೆ. ಹಾಗೆ ಸೊ ಈ ಎಕ್ಸ್ಪೆರಿಮೆಂಟ್ ಮಾಡಿದ್ರು ಅವರು. ಅಂಡ್ ದ ಹೋಲ್ ಎಕ್ಸ್ಪೆರಿಮೆಂಟ್ ವಾಸ್ ಕ್ಯಾರಿಡ್ ಔಟ್ ಇನ್ ಅ ವ್ಯಾಕ್ಯೂಮ್ ಚೇಂಬರ್ and they observed the following observations. So majority of alpha radiations, ಅತಿ ಹೆಚ್ಚು alpha radiations, they passed through this gold foil unaffected. ಸೊ ಮೆಜಾರಿಟಿ ಆಫ್ ಆಲ್ಫಾ ರೇಸ್ ಅಂದರೆ ಬಹಳಷ್ಟು ಆಲ್ಫಾ ರೇಸು ಈ ಗೋಲ್ಡ್ ಫಾಯಿಲಲ್ಲಿ ಯಾವುದೇ ತೊಂದರೆಗೆ ಒಳಪಡದಲೆ ಇಟ್ ಪಾಸ್ಟ್ ಸ್ಟ್ರೈಟ್. ನಿಯರ್ಲಿ 0.14%, ಬಹಳ ಕಡಿಮೆ ಸಂಖ್ಯೆಗಳಿರೋದು. ದೇ ಡಿವಿಯೇಟೆಡ್, ಸ್ವಲ್ಪ ಡಿವಿಯೇಟ್ ಆಯಿತು, ಸ್ಕ್ಯಾಟರ್ ಆಯಿತು. They scattered through an angle of more than 1 degree. So, ಕೆಲವು ಮಾತ್ರ
they scattered in different directions, and this scattering angle was more than 1 degree, and very few alpha particles, say 1 in 8,000 alpha particles. This number of particles, they were deflected by an angle more than 90 degrees. ಅಂದರೆ ಇದು ಈ ಗೋಲ್ಡ್ ಫಾಯಿಲ್ ಇಂದ ಮೋರ್ ದನ್ 90 ಡಿಗ್ರೀಸ್, ಅಂದರೆ ವಾಪಸ್ ಅದೇ ಸ್ಪೇಸಿಗೆ ಬರುತ್ತೆ. So these alpha particles were very few in number. 1 in 8,000, a very small percentage. So these alpha particles behaved like that. So ee tara behave ಮಾಡ್ತಾ ಇತ್ತು. So when the experiment was repeated for a number of times, even then they found the same results. So ಅದೇ ರಿಸಲ್ಟ್ಗಳು ಮತ್ತೆ ರಿಪೀಟ್ ಆಗ್ತಾ ಹೋಗ್ತವೆ. So Rutherford thought as to why it happens like this. ಸೊ ಈ ಥರ ಯಾಕೆ ಆಗಬೇಕು, ಯಾಕೆ ಮೆಜಾರಿಟಿ ಆಫ್ ಆಲ್ಫಾ ರೇಡಿಯೇಷನ್ಸು ಗೋಲ್ಡ್ ಫಾಯಿಲ್ ಮೂಲಕ, ಗೋಲ್ಡ್ ಫಾಯಿಲ್ ಅಂತಂದರೆ ಒಂದು ಥಿನ್ ಶೀಟ್ ಅಂದ್ಕೊಳ್ಳಿ, ಅದಕ್ಕೆ ಫಾಯಿಲ್ ಅಂತ, ಬಹಳ ತೆಳ್ಳಗಿರೋದು. ಸೊ ಯಾಕೆ ಆ ಥರ ಹೋಗಬೇಕು, ಯಾಕೆ ಒಂದು 0.14% ಅಷ್ಟು ಅದು 1 ಡಿಗ್ರಿಗಿಂತ ಜಾಸ್ತಿ ಆ್ಯಂಗಲ್ ಅಷ್ಟು ಡಿಫ್ಲೆಕ್ಟ್ ಆಗಬೇಕು, ಆ್ಯಂಡ್ ವೆರಿ ಸ್ಮಾಲ್ ಪರ್ಸೆಂಟೇಜ್ like 1 in 8,000 particles of alpha particles. So why they are deflected through an angle more than 90 degrees? ಅನ್ನೋದನ್ನು ಯೋಚನೆ ಮಾಡಿದ್ಮೇಲೆ ಅವನಿಗೆ he got some idea, and that idea resulted in a new model of atom, and which was called Rutherford's solar system model. ಆ ರದರ್ಫೋರ್ಡ್ಸ್ ಸೋಲಾರ್ ಸಿಸ್ಟಮ್ ಮಾಡೆಲ್ ಏನು ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ನೋಡೋಣ.